ಆಡಳಿತ ಸುಧಾರಣಾ ಆಯೋಗ ಕೊಟ್ಟಿದ್ದ ಶಿಫಾರಸುಗಳನ್ನು ಕೈ ಬಿಡಲಾಯ್ತಾ ಅನ್ನೋ ಪ್ರಶ್ನೆ, ಆರ್ಥಿಕ ಹೊರೆಯಿಂದಾಗಿ ಹಲವು ಶಿಫಾರಸು ಗಾಳಿಗೆ ತೂರ್ಲಾಯ್ತಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ. ಆಡಳಿತ ಸುಧಾರಣಾ ಆಯೋಗ ಕೊಟ್ಟಿದ್ದ ಶಿಫಾರಸುಗಳಿತ್ತಲ್ಲ, ಅವುಗಳನ್ನು ಕೈ ಬಿಡಲಾಯ್ತಾ? ಆರ್ಥಿಕ ಹೊರೆಯಿಂದಾಗಿ ಹಲವು ಶಿಫಾರಸು ಗಾಳಿಗೆ ತೂರು ಬಿಡಲಾಯ್ತಾ ಅನ್ನೋ ಪ್ರಶ್ನೆ. 32 ಇಲಾಖೆಗಳ ಸುಧಾರಣದ ಅನುಷ್ಠಾನಕ್ಕೆ ಶಿಫಾರಸು ಮಾಡಿತ್ತು ಆಯೋಗ. ಹಲವು ಶಿಫಾರಸುಗಳ ಅನುಷ್ಠಾನದಲ್ಲಿ ಸರ್ಕಾರದ ವಿಳಂಬ ಧೋರಣೆ. ಸುಮಾರು 6031 ಶಿಫಾರಸುಗಳನ್ನು ಮಾಡಿದ ಸುಧಾರಣಾ ಆಯೋಗ. ಆದರೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ತೀರಾ ಕಡಿಮೆ. ಸುಮಾರು 2014 ಶಿಫಾರಸುಗಳನ್ನು ಅನುಷ್ಠಾನ ಮಾಡಿರುವಂಥದ್ದು ಸರ್ಕಾರ. 364 ಶಿಫಾರಸುಗಳನ್ನು ಏಕಾಏಕಿಯಾಗಿ ಕಸದ ಬುಟ್ಟಿಗೆ ಹಾಕಿರುವಂಥದ್ದು ಸರ್ಕಾರ. ನೋಡಿ, ಪರಿಶೀಲನೆಯ ಹಂತದಲ್ಲಿಯೇ ಇವೆ 6031ರಲ್ಲಿ 2628 ಶಿಫಾರಸುಗಳು. ಇನ್ನೇನು ಅನುಷ್ಠಾನದ ಹಂತದಲ್ಲಿರುವಂಥ ಶಿಫಾರಸುಗಳು ಬೆರಳೆಣಿಕೆ 839ರಷ್ಟು ಭಾಗಶಃ ಅನುಷ್ಠಾನಗೊಂಡಿರುವಂಥ ಶಿಫಾರಸುಗಳು 189. ಹಾಗಾದರೆ ಆಡಳಿತ ಸುಧಾರಣಾ ಆಯೋಗ ಇನ್ನೇನಕ್ಕೆ ಬೇಕು? ಈಗ ಅವ್ರು ಏನೋ ಹೇಳ್ತಾ ಇದ್ದಾರೆ, ವರದಿ ಕೊಡ್ತಾ ಇದ್ದಾರೆ, ಶಿಫಾರಸು ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ಅದನ್ನು ನಿಮ್ಮ ಕೈಲಿ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ಲ ಅಂದಮೇಲೆ ಮತ್ತೆ ಇನ್ನೇಂತಿಕೆ ಈ ಆಡಳಿತ ಸುಧಾರಣಾ ಆಯೋಗ? ಬೇಡ ಬಿಡಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇಲ್ಲಿ ಆಡಳಿತ ಸುಧಾರಣಾ ಆಯೋಗ ಹೇಳೋದನ್ನು ಅಥವಾ ವರದಿ ಕೊಡೋದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲ್ಲ ಅಂತ ಅಂದ ಮೇಲೆ ಮತ್ತೆ ಯಾಕೆ ಬೇಕು? ಈ ನಾಮಕಾವಸ್ಥೆಗಿದೆಯಾ ಈ ಆಡಳಿತ ಸುಧಾರಣಾ ಆಯೋಗ? ಖಂಡಿತ ನೀತಿ. ರಾಜ್ಯದಲ್ಲಿ ಆಡಳಿತ ಸುಧಾರಣಾ ಆಯೋಗ ಇದೆ, ಕೇಂದ್ರದಲ್ಲೂ ಕೂಡ ಸುಧಾರಣಾ ಆಯೋಗ ಇತ್ತು. ಅದನ್ನು ಈಗ ನೀತಿ ಆಯೋಗ ಅಂತೇಳಿ ಮಾಡಲಾಗಿದೆ. ಈ ಆಯೋಗಗಳನ್ನು ಯಾವ ಕಾರಣಕ್ಕೆ ಮಾಡಲಾಗತ್ತೆ ಅಂದರೆ, ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳು ಸರಿಯಾಗಿ ಜನಸಾಮಾನ್ಯರಿಗೆ ತಲುಪ್ತಾ ಇದೆಯಾ ಹೇಗೆ, ಮತ್ತು ಖರ್ಚು ವೆಚ್ಚಗಳು ಏನು, ಸರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಹೇಗೆ, ಮತ್ತು ಖರ್ಚುಗಳ ಮೇಲೆ ಮಿತಿ ಇದೆಯಾ ಹೇಗೆ, ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಕಣ್ಣನ್ನು ಈ ಆಯೋಗ ಇಟ್ಟಿರುತ್ತೆ, ಆಡಳಿತ ಸುಧಾರಣಾ ಆಯೋಗ ಇಟ್ಟಿರುತ್ತೆ. ಜೊತೆಗೆ ಸರ್ಕಾರದಲ್ಲಿರುವಂತಹ ಇಲಾಖೆಗಳಿರ್ಬೋದು ಅಥವಾ ನಿಗಮ ಮಂಡಳಿಗಳಿರ್ಬೋದು, ಬೋರ್ಡ್ಗಳಿರ್ಬೋದು, ಇಲ್ಲಿ ಯಾವ ಸರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ, ಮತ್ತು ಈ ಇಲಾಖೆಗಳಿಂದ ಅಥವಾ ನಿಗಮಗಳಿಂದ ಏನಾದರೂ ಸರ್ಕಾರಕ್ಕೆ ಉಪಯೋಗ ಇದೆಯಾ ಅಥವಾ ಯಾವುದಾದ್ರೂ ಡೆಡ್ ಆಗಿದೆಯಾ, ಸುಮ್ಮನೆ ಅದಕ್ಕೆ ಅನಪೇಕ್ಷಿತವಾಗಿ ಖರ್ಚನ್ನು ಸರ್ಕಾರ ಮಾಡ್ತಾ ಇದೆಯಾ, ಇದರಿಂದ ಎಷ್ಟು ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗ್ತಾ ಇದೆ, ಇದರ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಎಕ್ಕಿ ಅದನ್ನು ಸರ್ಕಾರಕ್ಕೆ ಕೊಡುತ್ತೆ. ಅಂದರೆ ಇಂತಿಂಥ ಕಡೆಗಳಲ್ಲಿ ಈ ರೀತಿಯಾದಂಥ ಲೋಪದೋಷಗಳಿದೆ, ಇಂಥ ಕಾರ್ಯಕ್ರಮಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಈ ಕಾರ್ಯಕ್ರಮಗಳನ್ನು ಈ ರೀತಿಯಾಗಿ ಅನುಷ್ಠಾನ ಮಾಡಬೇಕು, ಮತ್ತು ಈ ಇಲಾಖೆಗಳು ಸರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇಲ್ಲ, ಈ ಇಲಾಖೆಗಳನ್ನು ನೀವು ಬೇರೆ ಇಲಾಖೆಯ ಜೊತೆ ಜೋಡಿಸಬಹುದು, ಮತ್ತು ಈ ನಿಗಮ ಮಂಡಳಿಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಇದನ್ನು ಈ ರೀತಿಯಾಗಿ ಹೊಂದಾಣಿಕೆಯನ್ನು ಮಾಡಬಹುದು ಅನ್ನುವಂಥ ಶಿಫಾರಸುಗಳನ್ನು, ಬಹುತೇಕ ಹಲವು ಶಿಫಾರಸುಗಳನ್ನು ಈ ಆಯೋಗಗಳು ಕೊಡುತ್ತೆ. ಆದರೆ ಇಲ್ಲಿ ಸರ್ಕಾರಕ್ಕೆ ಸುಮಾರು 6000 ಶಿಫಾರಸುಗಳನ್ನು ಆಡಳಿತ ಸುಧಾರಣಾ ಆಯೋಗ ಕೊಟ್ಟಿದೆ. ಅದರಲ್ಲಿ ಇಲ್ಲಿಯವರೆಗೂ ಕೂಡ ಕೊಟ್ಟಿರುವಂತಹ ಶಿಫಾರಸುಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಇದೆ. ಏಕೆಂದರೆ ದಾಖಲೆಗಳಲ್ಲಿ ಇರುವಂತಹ ಅಂಕಿಅಂಶಗಳ ಪ್ರಕಾರ ಕೇವಲ 2000 ಮಾತ್ರ ಇಲ್ಲಿಯವರೆಗೆ ಅನುಷ್ಠಾನ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು ಉಳಿದಿರುವಂತಹ ಶಿಫಾರಸುಗಳನ್ನು ಏನು ಕಸದ ಬುಟ್ಟಿಗೆ ಹಾಕಿದೆಯಾ ಸರ್ಕಾರ? ಯಾಕೆ ಆ ಶಿಫಾರಸುಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಲಿಲ್ಲ? ಇದರಿಂದ ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆಯಾ ಅಥವಾ ಸರ್ಕಾರದ ಲೋಪದೋಷಗಳೇ ಅಲ್ಲಿ ಇದೆಯಾ? ಅದನ್ನು ಬೆರಳು ಮಾಡಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಆಯೋಗ ಮಾಡಿತ್ತಾ? ಇದು ಇಲ್ಲಿರುವಂತಹ ಅನುಮಾನಗಳು. ಹಾಗಾಗಿ ಇಷ್ಟು ಕೇವಲ 6000ದಲ್ಲಿ 2000 ಶಿಫಾರಸುಗಳನ್ನು ಮಾತ್ರ ಅನುಷ್ಠಾನ ಮಾಡಿ ಉಳಿದಿರುವಂತಹ ಶಿಫಾರಸುಗಳನ್ನು ಯಾಕೆ ಸರ್ಕಾರ ಕಡೆಗಣನೆ ಮಾಡಿದೆ? ಅಥವಾ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆರ್ಥಿಕವಾಗಿ ಹೊರೆ ಬೀಳ್ತಾ ಇದೆಯಾ? ಮತ್ತು ನಿಗಮ ಮಂಡಳಿಗಳ ವಿಚಾರದಲ್ಲಿ ಕೊಟ್ಟಿರುವಂತಹ ಶಿಫಾರಸುಗಳನ್ನು ಯಾಕೆ ಸರ್ಕಾರ ಅನುಷ್ಠಾನ ಮಾಡಿಲ್ಲ? ಈ ರೀತಿಯಾದಂಥ ಪ್ರಶ್ನೆಗಳು ಈಗ ಶುರುವಾಗಿದೆ. ಯಾಕೆಂದರೆ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಒಂದು ದಾಖಲೆಗಳೆಲ್ಲ ಅಂಕಿಅಂಶಗಳೇ ಅದನ್ನು ಹೇಳ್ತಾ ಇದೆ. ಹಾಗಾಗಿ ಸರ್ಕಾರ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನುವಂತಹ ಅನುಮಾನಗಳನ್ನು ಈಗ ಹುಟ್ಟು ಹಾಕಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.